ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರೆಲ್ಲ ₹222 ರೀಡಿಂಗ್ ತಗೋತೀರಾ, ಖಂಡಿತವಾಗ್ಲೂ ನಿಮ್ಗೆ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಫ್ರೀ ಇರುತ್ತೆ. ಸೊ ಈ ಒಂದು ₹222 ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ₹222 ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಸೊ ಯಾರಿಗೆಲ್ಲ ರೀಡಿಂಗ್ ಇನ್ನೂ ಸಿಕ್ಕಿಲ್ಲ, ದಯವಿಟ್ಟು ನನಗೆ ಮೆಸೇಜ್ ಮಾಡಿ ವಾಟ್ಸ್ಆಪ್ ಅಲ್ಲಿ, ಖಂಡಿತ ಅವೈಲಬಲ್ ಆಗಿರ್ತೀನಿ. ಮತ್ತೆ ಕಾಲ್ ಮಾಡಕ್ಕಿಂತ ಮುಂಚೆ, ಪೇಮೆಂಟ್ ಮಾಡಕ್ಕಿಂತ ಮುಂಚೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ. ಯಾಕೆಂತ ಅಂದ್ರೆ ತುಂಬಾ ಜನ ನಂಗೆ ಗೊತ್ತಿಲ್ದೇನೆ ಪೇಮೆಂಟ್ ಮಾಡಿದೀರಾ, ಪೇಮೆಂಟ್ ಮಾಡಿರೋದು ನಂಗೆ ಗೊತ್ತಾಗ್ತಾ ಇಲ್ಲ, ಯಾರಿಗೆ ಕಾಲ್ಸ್ ಮಾಡಿದೀವಿ, ಯಾರು ಕಾಲ್ಸ್ ಮಾಡಿಲ್ಲ ಅಂತ ನಂಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇದೆ. ಯಾರಿಗೆಲ್ಲ ರೀಡಿಂಗ್ ಸಿಕ್ಕಿಲ್ಲ ದಯವಿಟ್ಟು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ. ಯಾರೆಲ್ಲ ಪೇ ಮಾಡಿರೋರು ಮೊನ್ನೆ ಎಲ್ಲ ಯಾರೆಲ್ಲ ಪೇ ಮಾಡಿದಿರಲ್ಲ ಅವರೆಲ್ಲರೂ ದಯವಿಟ್ಟು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಸೊ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ರೆ ಖಂಡಿತವಾಗ್ಲೂ ನಮಗೆ ಗೊತ್ತಾಗುತ್ತೆ. ಸುಮ್ನೆ ಕಾಲ್ಸ್ ಮಾಡ್ತಾ ಇದ್ರೆ ನಮ್ಗೆ ಮಿಕ್ಸ್ ಆಗತ್ತೆ, ಲೈಕಿನೋ ಇವ್ರಿಗೆ ಹೇಳಿಲ್ವಾ ಇನ್ನು ಅಂತ. ಸೊ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ದಯವಿಟ್ಟು. ಅಂಡ್ ಯಾರೆಲ್ಲ ರೀಡಿಂಗ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ರ ದಯವಿಟ್ಟು ಕಾಲ್ ಮಾಡಕ್ಕಿಂತ ಮುಂಚೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಡೇಟ್ ಆಫ್ ಬರ್ತ್, ಡೇಟು ಎಲ್ಲ ಕಳಿಸ್ಕೊಡಿ. ದೆನ್ ನಾವು ಹೇಳ್ತೀವಿ ನಿಮಗೆ ಯಾವ ನಂಬರ್ಗೆ ಪೇಮೆಂಟ್ ಮಾಡಬೇಕು ಅಂತ. ಸೊ ಪೇಮೆಂಟ್ ವಿಚಾರದಲ್ಲಿ ಗೈಸ್ ನನ್ನ ಕೇಳ್ಬಿಟ್ಟು ಮಾತ್ರ ಪೇಮೆಂಟ್ ಮಾಡಿ. ನಂಗೆ ಕೇಳ್ದೆ ಪೇಮೆಂಟ್ಸ್ ಮಾಡಕ್ ಹೋಗ್ಬಿಡಿ. ಆ ಪೇಮೆಂಟ್ ನಾನು ಕನ್ಸಿಡರ್ ಮಾಡಲ್ಲ. ಯಾಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ, ನಾನು ಇವಾಗ ಏನ್ ನಂಬರ್ ಕೊಟ್ಟಿದ್ದೀನಿ ಈ ನಂಬರ್ಗೆ ವಾಟ್ಸಪ್ ಮಾಡಿ, ಈ ನಂಬರ್ಗೆ ಪೇಮೆಂಟ್ ಮಾಡಕ್ ಹೋಗ್ಬೇಡಿ. ಪೇಮೆಂಟ್ ನಂಬರು ಇನ್ನೊಂದಿದೆ, ಆ ನಂಬರ್ನ ಕಳಿಸ್ಕೊಡ್ತೀನಿ, ಅದಕ್ಕೆ ದಯವಿಟ್ಟು ಪೇ ಮಾಡಿ. ಯಾಕೆಂತ ಅಂದ್ರೆ ತುಂಬಾ ಜನಕ್ಕೆ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ರೀಡಿಂಗ್ ಬೇಕು ಅಂತ ಹೇಳಿ ಫಸ್ಟೇ ಪೇಮೆಂಟ್ ಮಾಡ್ತೀರಾ. ಪೇಮೆಂಟ್ ನನಗೆ ಯಾವ ನಂಬರ್ಗೆ ಹೇಳ್ತೀನಿ ಆ ನಂಬರ್ಗೆ ಮಾಡ್ರೆ ತುಂಬಾ ಒಳ್ಳೇದಾಗುತ್ತೆ. ಸೊ ಕರೆಂಟ್ಲಿ ನನ್ನ ಬ್ಯಾಂಕ್ ಅಲ್ಲಿ ಇಶ್ಯೂಸ್ ನಡೀತಾ ಇದೆ. ಈ ಒಂದು ವಾಟ್ಸ್ಆಪ್ ನಂಬರ್ ಪೇಮೆಂಟ್ ಏನ್ ಮಾಡ್ತೀರಾ ಅದಕ್ಕೆ ನಾನು ಹೇಳೋಂತ ನಂಬರ್ಗೆ ದಯವಿಟ್ಟು ಪೇ ಮಾಡಿ. ಓಕೆ, ಸೊ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಅಂಡ್ ಅರ್ಥ ಆಗಿದೆ ಅನ್ಕೋತೀನಿ ಇಷ್ಟು ಹೇಳಿದ್ದು. ಯಾಕೆಂತಂದ್ರೆ ನಿಮ್ಗೂ ಪ್ರಾಬ್ಲಮ್ಸ್ ಆಗತ್ತೆ, ನಮಗೂ ಪ್ರಾಬ್ಲಮ್ಸ್ ಆಗತ್ತೆ. ಸೊ ಹಾಗಾಗಿ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನಾನು ಕೇಳಿ ಯಾವ ನಂಬರ್ಗೆ ಪೇಮೆಂಟ್ ಮಾಡಬೇಕು ಅಂತ. ಅಂಡ್ ಕೆಲವೊಬ್ರು ಪೇಮೆಂಟ್ ನಂಬರ್ ಕಳಿಸಿದ್ರು ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಈ ನಂಬರ್ಗೆನೆ ನೀವು ಪೇಮೆಂಟ್ ಮಾಡ್ತಾ ಇದ್ರ ಫೋನ್ ಪೇ ನಲ್ಲಿ, ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡಿ. ನಾನು ಹೇಳೋಂತ ನಂಬರ್ಗೆ ಪೇಮೆಂಟ್ ಮಾಡಿ. ಓಕೆ, ಸೊ ಇದು ನಾನು ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ತುಂಬಾ ಲಾಂಗ್ ಟೈಮ್ ಇಂದ ನಿಮ್ಮ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ರ, ಮುಂದೆ ಬರುವಂತಹ ದಿನಗಳಲ್ಲಿ ಅವರ ಜೊತೆಗೆ ರಿಕನ್ಸಿಲೇಷನ್ ಆಗುತ್ತಾ ಅನ್ನೋದ್ರ ವಿಡಿಯೋ ಬರುತ್ತೆ. ಸೊ ತುಂಬಾ ಜನ ರಿಕನ್ಸಿಲೇಷನ್ ವಿಡಿಯೋ, ರಿಯೂನಿಯನ್ ವಿಡಿಯೋ ಮಾಡಿ ತುಂಬಾ ಆಲ್ರೆಡಿ ಮಾಡಿದೀನಿ. ಬಟ್ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾರ ಅನ್ನೋದು ವಿಡಿಯೋ ಇರುತ್ತೆ. ಈ ರೀಡಿಂಗ್ ನ ಫುಲ್ ನೋಡಿ. ಈ ಒಂದು ವಿಡಿಯೋ ಬ್ರೇಕಪ್ ಆಗಿರೋರ್ಗೆ ರೆಸೊನೇಟ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಬಿಗಿನ್. ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರ ಅಂತ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಬಿಗಿನ್. ಓಕೆನಾ, ಏಟ್ ಆಫ್ ಸೋರ್ಸ್ ಇದೆ, ಸ್ಟಾರ್ ಕಾರ್ಡ್ ಇದೆ. ಓಕೆ, ಅಂಡ್ 9 of swords, justice, and bottom of the card judgment. ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ಸೊ ಮೇ ಬಿ ನಿಮ್ಮ ಮಾಜಿ ಪ್ರೇಮಿ ಅವರು ಕೂಡ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಆದಷ್ಟು ಬೇಗ ನಾನು ಅವರು ಒಂದಾಗ್ಬಿಡ್ಬೇಕಪ್ಪ, ರಿಕನ್ಸಿಲೇಷನ್ ಆಗ್ಬಿಡ್ಬೇಕಪ್ಪ, ರಿಯೂನಿಯನ್ ಆಗ್ಬಿಡ್ಬೇಕಪ್ಪ ಅಂತ. ಯಾಕೆಂತ ಅಂದ್ರೆ ಜಡ್ಜ್ಮೆಂಟ್ ಇದೆ. ಸೊ ಜಡ್ಜ್ಮೆಂಟ್ ಇನ್ ದ ಸೆನ್ಸ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಪ್ರೇಯಿಂಗ್, ದೇವರಿಗೆ ಪ್ರೇ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವಿಬ್ರು ಒಂದಾದ್ರೆ ನಾವಿಬ್ರು ಬಂದು ಪೂಜೆ ಮಾಡಿಸ್ತೀವಿ ಅಥವಾ ಸಮಥಿಂಗ್ ಈ ರೀತಿ ಹರಕೆ ಹೊತ್ಕೋತಾ ಇರ್ಬೋದು. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಎನರ್ಜಿ. ಸೊ ಡೆಫಿನೆಟ್ಲಿ ತುಂಬಾ ಡೆಸ್ಪಿರೇಷನ್ ಅಲ್ಲಿ ಇದ್ದಾರೆ. ಆದಷ್ಟು ಬೇಗ ನಾವಿಬ್ರು ಒಂದಾಗ್ಬೇಕು ಅಂತ ನಿಮ್ಮ ವ್ಯಕ್ತಿಗೆ ಆತುರ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಯಾಕೆಂತಂದ್ರೆ ಅವ್ರಿಗೆ ನಿಮ್ಮನ್ನ ಕಳ್ಕೋತೀನಿ ಅನ್ನೋ ಭಯ ಅವ್ರಿಗೆ ದಿನ ಹೆಚ್ಚಾಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಯಾಕೆಂತ ಅಂದ್ರೆ 9 of swords ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು ಈ ಒಂದು ವ್ಯಕ್ತಿ ಯಾವ ತರ ಚಿತ್ರಹಿಂಸೆ ಪಡ್ತಿದ್ದಾನೆ ಒಬ್ಬನೇ ಅಂತ. ಅದೇ ರೀತಿ ನಿಮ್ಮ ವ್ಯಕ್ತಿನೂ ಕೂಡ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ, ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ,
ತುಂಬಾ ಭಯ ಆಗ್ತಾ ಇದೆ ಈ ಒಂದು ಕನೆಕ್ಷನ್ ಅಲ್ಲಿ, ನನ್ನ ವ್ಯಕ್ತಿನ ನಾನು ಯಾವತ್ತೂ ಕಳ್ಕೊಬಿಡ್ತೀನಿ, ಪಡ್ಕೊಳಲ್ಲ, ಆದಷ್ಟು ಬೇಗ ನಾನು ಅವ್ರ ಹತ್ರ ಹೋಗಿ ಕಮ್ಯುನಿಕೇಶನ್ ಮಾಡ್ಬೇಕು, ಮಾತಾಡ್ಬೇಕು, ಅವರ ತಪ್ಪು ಅವ್ರಿಗೆ ಅರಿವಾಗಿದೆ. ಸೊ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ರಿಯಲೈಸೇಷನ್, ಆಯ್ತಾ, ರಿಯಲೈಸೇಷನ್ ಆಗ್ತಾ ಇದೆ ಒಂದ್ ವ್ಯಕ್ತಿಗೆ. 8 ಆಫ್ ಸೋರ್ಡ್ಸ್ ಇಲ್ಲಿ ನೋಡ್ತಿರ್ಬೋದು, 2 ಸೋರ್ಡ್ ಕಾರ್ಡ್ ಅಲ್ಲಿ ಈ ಒಂದ್ ವ್ಯಕ್ತಿಗಳು ಯಾವ ತರ ಪರದಾಡ್ತಾ ಇದಾರೆ, ಇಲ್ಲಿ ಕಟ್ಟಾಕಿದ್ದಾರೆ, ಇಲ್ಲಿ ಅವರು ತಲೆ ಕೆಡ್ಸ್ಕೊಂಡ್ ಕೂತಿದ್ದಾರೆ ರೂಮ್ ಅಲ್ಲಿ. ಸೊ ಈ ರೀತಿ ಒಂದು ಇಮೇಜ್ ಬರ್ತಾ ಇದೆ. ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಆಕ್ಚುಲಿ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಎಮೋಷನಲಿ ಅವರು ನಿಮ್ ಜೊತೆಗೆ ತುಂಬಾ ಕನೆಕ್ಟ್ ಆಗ್ತಿದ್ದಾರೆ ಇತ್ತೀಚೆಗೆ. ತುಂಬಾ ಭಯ ಆಗ್ತಾ ಇದೆ ಇವ್ರಿಗೆ, ನಾನು ಕಳ್ಕೊಬಿಡ್ತೀನಿ, ಇವ್ರನ್ನ ಪಡ್ಕೊಳ್ಳಲ್ಲ, ಆದಷ್ಟು ಬೇಗ ಹೋಗಿ ಇವ್ರ ಹತ್ರ ಮಾತಾಡ್ಬೇಕು, ಮೀಟ್ ಮಾಡ್ಬೇಕು, ಅಥವಾ ಅವ್ರಿಗೆ ಗೊತ್ತಿರೋಂತ ಕೆಲವೊಂದು ವ್ಯಕ್ತಿಗಳ ಹತ್ರ ಹೋಗಿ ಮೀಟ್ ಮಾಡ್ಬಿಡ್ಬೇಕು. ಈ ರೀತಿ ಎಲ್ಲ ತುಂಬಾ ತಲೆ ಕೆಡ್ಸ್ಕೊತಾ ಇದ್ದಾರೆ. ತುಂಬಾ ಡೀಪ್ ಆಗಿ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ನನ್ನ ಜೀವನದಲ್ಲಿ ನಾನು ಎಂತ ಒಳ್ಳೆ ವ್ಯಕ್ತಿನ ಕಳ್ಕೊಂಡಿದ್ದೀನಿ, ಪಡ್ಕೋಬೇಕು ಅಂತ ಹಂಬಲದಲ್ಲಿ ಈ ಒಂದು ವ್ಯಕ್ತಿ ಸಿದ್ಧರಾಗ್ತಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ಡೀಪ್ಲಿ ವೂಂಡೆಡ್, ತುಂಬಾ ಡೀಪ್ ಆಗಿ ಅವ್ರಿಗೆ ಹರ್ಟ್ ಆಗಿದೆ. ಯಾಕಂದ್ರೆ ನಿಮಗೆ ಅವ್ರು ಹರ್ಟ್ ಮಾಡಿದ್ದಾರೆ, ತುಂಬಾ ಬೇಜಾರ್ ಮಾಡಿದ್ದಾರೆ. ಅವರು ಯಾವತ್ತಿಗೂ ನಿಮ್ಮ ಬಗ್ಗೆ ಯೋಚನೆ ಮಾಡದೆ ನಾನು ಕುತ್ಕೊಳಲ್ಲ ಅಂತ ಅವರು ಭ್ರಮೆನಲ್ಲಿದ್ರು. ಇವತ್ತು ಅವರು ಅವರೇ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ, ತುಂಬಾ ಥಿಂಕ್ ಮಾಡ್ತಿದ್ದಾರೆ. ಸೊ ಅವ್ರು ಅನ್ಕೋತಾ ಇದಾರೆ, ಯಾವ್ದೇ ಕಾರಣಕ್ಕೂ ನಮಗೆ ಏನ್ ದೇವ್ರು ಕೊಟ್ಟಿದ್ದಾರೆ ಆ ಒಂದು ವ್ಯಕ್ತಿಗಳನ್ನ ನಾವು ಕಳ್ಕೋಬಾರ್ದು, ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು, ಅವಮಾನ ಮಾಡಬಾರ್ದು. ತುಂಬಾ ನಿಮಗೆ ಅವ್ರಿಗಿಂತ ಹರ್ಟ್ ಆಗಿದ್ದೀರಾ, ತುಂಬಾ ನಿಮ್ಗೆ ದಿಸ್ ಪರ್ಸನ್ ಇಸ್ ಗೆಟಿಂಗ್ ದೇರ್ ಓನ್ ಕರ್ಮ, ಅವ್ರಿಗೆ ಕರ್ಮ ಸಿಗ್ತಾ ಇದೆ. ರೈಟ್ ನೌ ದಿಸ್ ಪರ್ಸನ್ ವಾಂಟ್ಸ್ ಟು ರೀಚ್ ಔಟ್ ಟು ಯು. ಆದಷ್ಟು ಬೇಗ ಸೋಷಿಯಲ್ ಮೀಡಿಯಾ ಥ್ರೂ ಅವರು ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ, ಸ್ಟಾಕ್ ಮಾಡ್ತಿದ್ದಾರೆ. ನೀವು ಹಾಕುವಂತ ಕೆಲವೊಂದು ಸ್ಟೋರೀಸ್ ಗಳೆಲ್ಲ ನೋಡ್ತಾ ಇದ್ರೆ ಮೇ ಬಿ ಅವರು ನೀವು ಬೇರೆ ಪ್ರಪೋಸಲ್ಸ್ ಇದೆ, ಒಪಿನಿಯನ್ ಆತರ ಅನ್ಕೋತಾ ಇದ್ರೆ ಮೇ ಬಿ ನಿಮ್ಗೆ ಪ್ರಪೋಸಲ್ಸ್ ಇದೆ, ಮೇ ಬಿ ಯು ಹ್ಯಾವ್ ಪ್ರಪೋಸಲ್ಸ್. ಆಕ್ಚುಲಿ ನಿಮ್ಗೆ ಪ್ರಪೋಸಲ್ಸ್ ಇದೆ, ಆಪ್ಷನ್ಸ್ ಇದೆ, ಬಟ್ ನೀವು ಯಾರನ್ನೂ ಕೂಡ ನೀವು ಎಂಟರ್ಟೈನ್ ಮಾಡ್ತಾ ಇಲ್ಲ ಅಂತಾನು ನಾನು ಹೇಳ್ತೀನಿ. ಬಟ್ ನೀವು ಹಾಕುವಂತ ಕೆಲವೊಂದು ಸ್ಟೋರೀಸ್ ನ ಇವ್ರು ನೋಡಿದಾಗ, ಸ್ಪೈ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ಇವ್ರು ಆಲ್ರೆಡಿ ಎಂಗೇಜ್ ಆಗ್ಬಿಟ್ಟಿದ್ದಾರೆ ಬೇರೆಯವ್ರ ಹತ್ರ. ಈ ರೀತಿ ಅವ್ರಿಗೆ ತುಂಬಾ ಭಯ ಆಗ್ತಾ ಇದೆ. ಆದಷ್ಟು ಬೇಗ ಹೋಗಿ ನಾನು ಇವ್ರನ್ನ ನೋಡ್ಬೇಕು ಅನ್ನೋ ಒಂದು ಹಂಬಲ ಹೆಚ್ಚಾಗ್ತಾ ಇದೆ. ಜಸ್ಟಿಸ್ ನಿಮಗೆ ಯೂನಿವರ್ಸ್ ಕಡೆಯಿಂದ ನ್ಯಾಯ ಸಿಗುವಂತ ಸಮಯ, ಜಸ್ಟಿಸ್ ಸಿಗುವಂತ ಸಮಯ ಹತ್ತಿರನೇ ಇದೆ. ತುಂಬಾ ಲಾಂಗ್ ಟೈಮ್ ಇಂದ ವೇಟ್ ಮಾಡ್ತಾ ಇದ್ರ ಅಂದ್ರೆ ನೀವು ಆಕ್ಚುಲಿ ಇಲ್ಲಿ ಏನು ತಪ್ಪು ಮಾಡಿಲ್ಲ. ನೀವೊಂದು ಜಸ್ಟಿಸ್ಗೋಸ್ಕರ ತುಂಬಾ ವರ್ಷಗಳ ಕಾಲ ತಪಸ್ ಮಾಡ್ತಾ ಇದ್ದೀರಾ. ನನ್ನ ಲೈಫಲ್ಲಿ ನಾನು ಏನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋರೆ ಯಾರೋ, ಅನುಭವಿಸ್ತಿರೋರೆ ಯಾರೋ ಅಂತ ನೀವು ತುಂಬಾ ಶಿಕ್ಷೆ ಕೊಟ್ಕೊಂಡಿದ್ದೀರಾ. ಒಂಟಿ ಆಗೋದು ಅಥವಾ ಯಾರ ಹತ್ರನು ಮಾತಾಡದೆ ಇರೋದು, ಈ ರೀತಿ ಎಲ್ಲ ನೀವು ಐಸೋಲೇಟ್ ಆಗ್ತಾ ಇದ್ರಿ. ಬಟ್ ಇವತ್ತು ನೀವು ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ ಅಂತ ಅಂದ್ರೆ ಯು ಆರ್ ದ ವೈಬ್ರೇಷನ್ ಆಫ್ ಯೋರ್ ಪರ್ಸನ್. ಓಕೆ, ಅಂದ್ರೆ ನಿಮ್ಮನ್ನ ಇವತ್ತು ನಿಮ್ಮ ವ್ಯಕ್ತಿ ನೋಡಿದ್ರೆ ಹೆಮ್ಮೆ ಆಗತ್ತೆ. ನಿಮ್ಮ ಜೊತೆಗಿದ್ದು ಅವರು ನಿಮ್ಮ ಬೆಳವಣಿಗೆಗೆ ಸಪೋರ್ಟ್ ಮಾಡಿದಿದ್ರೆ ಅವ್ರಿಗಿಂತ ಒಳ್ಳೆ ವ್ಯಕ್ತಿ ಯಾರು ಈ ಪ್ರಪಂಚದಲ್ಲಿ ಇರ್ತಾರಲ್ಲ ನಿಮಗೆ. ಬಟ್ ಕಷ್ಟದ ಸಮಯದಲ್ಲಿ ನಿಮ್ ಕೈ ಬಿಟ್ಟು ಹೋದ್ರೆ ಇವತ್ತು ಅವರು ನಿಮ್ಮ ಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಸೊ ಇದೆಲ್ಲರೂ ನೋಡಿದ್ರೆ ನಿಮ್ಗೆ ತುಂಬಾ ಏನ್ ಅನ್ಸುತ್ತೆ ಅಂತ ಅಂದ್ರೆ, ಇದೆಲ್ಲ ನಿಜನಾ, ನಂಬೋದಾ ಇವ್ರನ್ನ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಡೆಫಿನೆಟ್ಲಿ ಇವ್ರನ್ನ ನೀವು ಬಿಲೀವ್ ಮಾಡಬಹುದು. ಸ್ಟಾರ್ ಇದೆ, ಸೊ ಯು ಆರ್ ಗೋಯಿಂಗ್ ಟು ಬಿಕಮ್ ದೇರ್ ಓನ್ ಸ್ಟಾರ್. ಅಂದ್ರೆ ಅವರು ನಿಮ್ಮನ್ನ ಒಂದು ದೇವ್ರ ತರ ನೋಡ್ತಾ ಇದಾರೆ, ಸ್ಟಾರ್ ತರ ನೋಡ್ತಿದಾರೆ. ನೀವು ಅವ್ರ ಕಣ್ಣಿಗೆ ಮಿಂಚ್ತಾ ಇದ್ದೀರಾ. ಒಳ್ಳೆ ರೀತಿನಲ್ಲಿ ನೀವು ಪರಿವರ್ತನೆಗೊಂಡಿದ್ದೀರಾ ಜೀವನದಲ್ಲಿ, ಒಂದ್ ಒಳ್ಳೆ ಯಶಸ್ವಿ ಪಡ್ಕೋತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ತುಂಬಾನೇ ಆಶ್ಚರ್ಯ ಆಗತ್ತೆ. ಈ ಒಂದ್ ವ್ಯಕ್ತಿಗೆ ಇಷ್ಟು ಒಳ್ಳೆ ಸ್ಥಾನದಾಗ ಬಂದಿದ್ದಾರೆ, ಒಂದ್ ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ದಾರಿನಲ್ಲಿ ನಡೆದಿವತ್ತು ಒಂದು ಮೆಚ್ಚುಗೆ ಪಡ್ಕೊಂಡಿದ್ದಾರೆ. ದಟ್ ಈಸ್ ನಾಟ್ ಸೋ ಈಸಿ. ಓಕೆ, ಸೊ ಸ್ಟಾರ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ. ನಿಮ್ಮನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ, ಸಂತೋಷವಾಗುತ್ತೆ. ಸೊ ಇಂಥ ವ್ಯಕ್ತಿನ ನಾನು ಕಳ್ಕೊಂಡು ಬೇರೆ ಯಾರನ್ನೋ ಪಡ್ಕೊಳಕ್ ಹೋಗ್ತಾ ಇದ್ದೆ. ದೇವ್ರು ನನ್ಗೆ ಕಣ್ಣು ತೆರೆಸಿದ್ದಾರೆ. ಯಾವ್ದು ಸತ್ಯ, ಯಾವ್ದು ಸುಳ್ಳು, ಯಾರು ಫೇಕು, ಯಾರು ರಿಯಲು ಅಂತ ನಂಗೆ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ದೇವ್ರು ಆ ದಾರಿ ನಂಗೆ ತೋರಿಸಿದ್ದಾನೆ. ಇವತ್ತು ಹೋಗಿ ಅವ್ರ ಹತ್ರ ಹೋಗಿ ಮಾತಾಡ್ತಾರ, ರಿಕನ್ಸಿಲೇಷನ್ ಆಗ್ಬಿಡುತ್ತಾ ಅನ್ನೋದು ಇವರು ತುಂಬಾ ಯೋಚನೆ ಮಾಡ್ತಿದ್ದಾರೆ. ಬಟ್ ಐ ಫೀಲ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ. ಓಕೆ, ಸೊ ಈ ಕನೆಕ್ಷನ್ ಅಲ್ಲಿ ಒಂದ್ ವ್ಯಕ್ತಿ ನೋಡಿ ಏನಾಗುತ್ತೆ ಸಮ್ ಟೈಮ್ಸ್ ಅಂದ್ರೆ, ನೀವು ಅನ್ಕೋತಿರ್ಬೋದು ನಂಗೆ ಕಷ್ಟಕ್ಕೆ ಇಲ್ದಿರೋರು ಇವಾಗ ಏನಕ್ಕೆ ಬೇಕು ನನಗೆ ಅಂತ. ಸೊ ನಿಮ್ ಇಷ್ಟ ಅದು, ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಿರೋ ಬಿಡ್ತಿರೋ ಅದು ನಿಮ್ಮ ಇಷ್ಟ. ಅವರು ನಿಮಗೆ ಬೇಕು ಅಂದ್ರೆ ನೀವು ಡಿಸೈಡ್ ಮಾಡಿ, ಬೇಡ ಅಂತ ಅಂದ್ರೆ ತೆಗೆದ್ ಬಿಸಾಕಿ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಬಟ್ ಒಪ್ಕೊಂಡ್ರೆ ಏನಾಗುತ್ತೆ, ಮುಂದೆ ಜೀವನ ಚೆನ್ನಾಗಿರುತ್ತೆ ಅಂದ್ರೆ ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಯಾರು ಕೂಡ ಚೆನ್ನಾಗಿರೋಂತ ವ್ಯಕ್ತಿ ಚೆನ್ನಾಗಿ ಒಂದು ಸ್ಥಾನದಲ್ಲಿದ್ದಾನೆ ಅಂದ್ರೆ ಅವ್ರನ್ನ ಪಡ್ಕೊಂಡು ಮತ್ತೆ ಬಿಡೋಂತ ಪರಿಪ್ರಾಯನೇ ಬರೋಲ್ಲ. ಬಟ್ ಒಪ್ಕೋಬಹುದಾ ಅಂದ್ರೆ ಒಪ್ಕೋಬಹುದು, ಇಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವು ಅವ್ರನ್ನ ರಿಜೆಕ್ಟ್ ಮಾಡಬಹುದು. ಇಟ್ಸ್ ಆಲ್ ಅಬೌಟ್ ಯು.
ನೀವ್ ಯಾವ ತರ ಡಿಸಿಷನ್ಸ್ ತಗೋತೀರಾ ಆ ಡಿಸಿಷನ್ಗೆ ಈ ಒಂದು ವ್ಯಕ್ತಿಯ ಜೀವನ ಪರಿವರ್ತನೆ ಆಗತ್ತೆ. ನಿಮಗೆ ಅವ್ರು ಬೇಡವಾ, ರಿಜೆಕ್ಟ್ ಮಾಡಿ. ನಿಮಗೆ ಅವ್ರು ಬೇಕಾ, ಅಕ್ಸೆಪ್ಟ್ ಮಾಡಿ. ಸೊ ಚೆನ್ನಾಗಿರ್ತೀರ, ಮುಂದೆ ಖಂಡಿತ ಚೆನ್ನಾಗಿರ್ತೀರ. ಅವ್ರಿಗೂ ಬುದ್ಧಿ ಬಂದಿದೆ, ನೀವು ಮೆಚೂರ್ ಆಗಿದ್ದೀರಾ, ಎಲ್ಲರೂ ಒಂದು ಒಳ್ಳೆ ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ. ಮೇ ಬಿ ಒಂದು ವ್ಯಕ್ತಿ ಸ್ವಲ್ಪ ಮಟ್ಟಿಗೆ ಅಹಂಕಾರ ಪಟ್ಟಿರ್ಬೋದು ಹಿಂದೆ ನಿಮ್ಮನ್ನ ಬಿಟ್ಟು ಹೋಗೋಕೆ. ಬಟ್ ಇವತ್ತು ಅವರು ಆ ತಪ್ಪನ ಅರಿವು ಆಗಿದೆ ಅವ್ರಿಗೆ. ಅದನ್ನ ಮುಂದೆ ಬಂದು ತಪ್ಪಾಯ್ತು ಕ್ಷಮಿಸಿ ಅಂದಾಗ ಕ್ಷಮಿಸಿ. ಸೊ ಕ್ಷಮಿಸೋದ್ರಲ್ಲಿ ಯಾರು ಕೇಳೋ ಮಟ್ಟಕ್ಕೆ ಹೋಗಲ್ಲ. ಓಕೆ, ಸೊ ಕ್ಷಮಿಸಿದ್ರೆ ನೀವು ದೊಡ್ಡೋರಾಗ್ತೀರಿ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಬಟ್ ರಿಕನ್ಸಿಲೇಷನ್ ಆಗತ್ತೆ ಅಂದ್ರೆ ಯಸ್, ಇಟ್ಸ್ ಆಸ್ ಹ್ಯಾವಿಂಗ್ ಅ ಪಾಸಿಬಲ್. ಸೊ ಆಗತ್ತೆ ಅಂತ ಹೇಳ್ತಾ ಇದೆ ಕಾರ್ಡಲ್ಲಿ. ರಿಕನ್ಸಿಲೇಷನ್ ಆಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋರು ನೀವು ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.